ಆ ಮರದ ಕೆಳಗಡೆ ಅನೇಕರು ಶಾಸಕರಾಗಿದ್ದಾರೆ, ಅನೇಕರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಈ ಉಡಾಫೆಗಳು ಯಾರನ್ನ ಮೆಚ್ಚಕ್ಕೆ ಹೊರಟಿದ್ದೀರಿ ನೀವು? ಈ ಜಿಲ್ಲಾ ಉಸ್ತುವಾರಿ ಸಚಿವ ಒಂದು ಖಾಲಿ ಇದೆ ಅಂತೇಳಿ ಅದಕ್ಕೆ ನಾವು ಟವಲ್ ಹಾಕೊಂಡು ಕೂತಿದ್ದೀರಾ ನೀವು? ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಚಿಕಿತ್ಸೆಯ ವೆಚ್ಚವನ್ನೆಲ್ಲ ನಾವು ರಾಷ್ಟ್ರಭಕ್ತ ಬಳಗದಿಂದ ಭರಿಸ್ತೀವಿ. ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪನವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ರಾಷ್ಟ್ರಭಕ್ತ ಬಳಗ ಗುಡುಗಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಮೋಹನ್ ಜಾಧವ್, ಕೆ.ಎಸ್. ಈಶ್ವರಪ್ಪನವರು ಚಿಗುರುತ್ತಿದ್ದಾರೆ ಎಂಬ ಬೇಳೂರು ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ಕೆ.ಎಸ್. ಈಶ್ವರಪ್ಪನವರು ಚಿಗುರಲ್ಲ, ಅದೆಷ್ಟೋ ಜನ ಶಾಸಕರು, ಜಿಲ್ಲಾಧ್ಯಕ್ಷರು, ಕಾರ್ಪೊರೇಟರ್ಗಳನ್ನು ಹುಟ್ಟುಹಾಕಿರುವ ಬೃಹದಾಕಾರವಾಗಿ ಬೆಳೆದಿರುವ ಆಲದ ಮರ ಎಂದು ತಿರುಗೇಟು ನೀಡಿದ್ದಾರೆ. ಬಹುಶಃ ಹಿಂದುತ್ವವಾದಿಗಳನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರೆ ಇವರಿಗೆ ಸಚಿವ ಸ್ಥಾನ ಸಿಗಬಹುದೆಂಬ ಕನಸಿನಿಂದ ಮಾತನಾಡಿರಬಹುದು ಎಂದು ಬೇಳೂರು ಗೋಪಾಲಕೃಷ್ಣರವರನ್ನು ಕುಟುಕಿದ್ದಾರೆ. ಇವರ ಹೇಳಿಕೆಗಳನ್ನು ಕಂಡರೆ ಇವರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಂತಿದೆ. ಅವರು ಬಯಸಿದ್ದೇ ಆದಲ್ಲಿ ಅವರ ಚಿಕಿತ್ಸೆಯ ವೆಚ್ಚವನ್ನು ರಾಷ್ಟ್ರಭಕ್ತ ಬಳಗ ವಹಿಸಲಿದೆ ಎಂದು ವ್ಯಂಗ್ಯವಾಡಿದರು. ಒಂದು ಮಾತನ್ನ ಹೇಳ್ತಾರೆ ಸಾಗರದ ಕಾಂಗ್ರೆಸ್ ಶಾಸಕರು ಮಾನ್ಯ ಈಶ್ವರಪ್ಪ ಅವ್ರ ಬಗ್ಗೆ. ಆ ಮಾತನ್ನು ಹೇಳಿದಾಗ ನಾನೇನೋ ಅವ್ರ ಮನಸ್ಥಿತಿ ಸರಿ ಇರಲಿಲ್ಲ ಹೇಳಿದ್ದಾರೆ, 4 ದಿವಸ ಬಿಟ್ಟರೆ ಅವರೇ ಕ್ಷಮೆ ಯಾಚಿಸ್ತಾರೇನೋ ಈ ವಿಷಯದ ಬಗ್ಗೆ ಅಂತೇಳಿ ನಾವು ಕಾದು ನೋಡಿದ್ವಿ. ಕೆ.ಎಸ್. ಈಶ್ವರಪ್ಪನವರ ರಾಜಕೀಯ ಜೀವನ ಶುರು ಆಗಿದಾಗ ಈಗೀಗ ಬಂದಂಥ ಹುಡುಗರೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಓಂ ಶಕ್ತಿ 100 ಬಸ್ಗಳನ್ನು ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾರೆ. 2 ಸೀಟನ್ನು ಹೊಂದಿತ್ತು BJP ಪಕ್ಷ. ಅವರು ರಾಜ್ಯಾಧ್ಯಕ್ಷರಾದಾಗ 40 ಸೀಟ್ಗಳು ಬರುವಂಥ ಹೆಮ್ಮೆಯ ಕೆಲಸವನ್ನು ಅವರು ನಿರ್ವಹಣೆ ಮಾಡಿದರು. ತನ್ನ ಸ್ವಂತ ಬಲದಿಂದ ಮಹಾನಗರ ಪಾಲಿಕೆಯನ್ನು ಹಿಡಿಯುವಂಥ ಸಂದರ್ಭ ಬಂದಿದ್ದು ಮಾನ್ಯ ಈಶ್ವರಪ್ಪನವರ ಒಂದು ಹೋರಾಟದಿಂದ ಮತ್ತು ಅವರ ಒಂದು ಪ್ರಭಾವದಿಂದ ಅಂತ ಸಾಗರ ಶಾಸಕರು ಹೇಳಿದ್ರು. ಏನು ಈಶ್ವರಪ್ಪ ಅವರು ಚಿಗುರು ಬಿಟ್ಟಿದ್ದಾರೆ, ಬೈಕೊಂಡು ಓಡಾಡ್ತಾ ಇದ್ದಾರೆ. ಯಾರು ಗಣಪತಿನ ಕಾಲಿನಿಂದ ಒದ್ರೋ ಅವರಿಗೆ ನಾವು ಶಿಕ್ಷೆ ಆಗಲಿ ಅಂತ ಹೋರಾಟ ಮಾಡಿದ್ದು. ಗಣಪತಿಗೆ ಉಗಿಯುವಂಥ ಕೆಲಸ ಆಯಿತು. ಶಾಸಕರು ಏನು ಮಾತಾಡಲಿಲ್ಲ. ಆಟದ ಮೈದಾನ ಅಂತ ಹೇಳಿದ್ರೆ ಏನು ಅವರು ವರ್ಷಕ್ಕೆ 2 ಸಲ ಉಪಯೋಗಿಸ್ಕೊಂತಿದ್ರು. ನಾವು ಹಾಗೆ ಬಿಟ್ಟಿದ್ರೆ ಬೇಲಿ ಹಾಕ್ಕೊಂಡು ಇವತ್ತು ಯಾವುದೋ ಒಂದು ವೆಹಿಕಲ್ ಕೂಡ ನಿಲ್ಲದಂಥ ಪರಿಸ್ಥಿತಿ ಇರ್ತಾ ಇತ್ತು. ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಇವರು ಈ ಥರ ಮಾಡಬಾರ್ದು. ಗೋವಿನ ಹಾಲನ್ನು ಕುಡಿತಾರೆ ಇವರು, ಗೋಮಾಂಸ ತಿನ್ನುವವರ ಪರವಾಗಿದ್ದಾರೆ ಅಂತ ಹೇಳಿದಾಗ ನಮಗೆ ಸಾಕಷ್ಟು ನೋವಾಗುತ್ತೆ. ಈಶ್ವರಪ್ಪ ಅವರು ಚಿಗರಲ್ಲ ಸ್ವಾಮಿ, ಅವರು ಹೆಮ್ಮರ. ಆ ಮರದ ಕೆಳಗಡೆ ಅನೇಕರು ಶಾಸಕರಾಗಿದ್ದಾರೆ, ಅನೇಕರು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಹಾಗೆ ಮೇಯರ್ ಕೂಡ ಇವರ ಕೃಪಾ ಕಟಾಕ್ಷದಿಂದನೇ ಆಗಿರ್ತಾರೆ. ಕಾಶಿಗೆ ಇಡೀ ರೈಲನ್ನು ಕರ್ಕೊಂಡು ಹೋಗಿದ್ದು ಯಾರ ನೋಡಿದ್ರೆ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಮನೆಗೆ ಬಿಟ್ಟು ಇಡೀ ಶಿವಮೊಗ್ಗ ನಗರದ ಜನತೆಯ ಪ್ರತಿ ಮನೆಗೆ ನಾಣ್ಯವನ್ನು ಹಂಚಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ. ಇಷ್ಟೆಲ್ಲ ಹಿನ್ನೆಲೆ ಇರುವಂಥ ವ್ಯಕ್ತಿನ ಇವರು ಈ ರೀತಿ ಮಾತಾಡಿದ್ರೆ ಖಂಡಿತ ನಾವು ಕ್ಷಮಿಸಲ್ಲ. ಅವರು ಕೂಡ ಕುರುಬ ಸಮಾಜದ ನಾಯಕರಿದ್ದಾರೆ. ಈಗ ರಾಜ್ಯಾದ್ಯಂತ ಆ ಒಂದು ಸಮುದಾಯನೂ ಕೂಡ ಮುಂದೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಬುದ್ಧಿ ಕಲಿಸೋರಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ಅದನ್ನು ಯಾರು ವಿರೋಧಿಸಬೇಕಿತ್ತು? ಅಲ್ಲಿನ ಶಾಸಕರು ವಿರೋಧಿಸಬೇಕಿತ್ತು. 8,000 ಮರ ಬೆಳೆಸೋಕ್ಕಾಗುತ್ತಾ ಸ್ವಾಮಿ? ಪರಿಸರಕ್ಕಾಗುವ ಹಾನಿ ಎಷ್ಟು? ಮಾರುತಿ ಗುರುಜಿಗಳು ಅವ್ರಿಗೂ ಬೆಲೆ ಕೊಡಲಿಲ್ಲದಾಗ ಮಾತಾಡ್ತಾರೆ. ಈ ಉಡಾಫೆಗಳು ಯಾರನ್ನ ಮೆಚ್ಚಕ್ಕೆ ಹೊರಟಿದ್ದೀರಿ ನೀವು? ಯಾರನ್ನ ಯಾರನ್ನ ಮೆಚ್ಚಕ್ಕೆ ಹೊರಟಿದ್ದೀರಾ? ಈ ಜಿಲ್ಲಾ ಉಸ್ತುವಾರಿ ಸಚಿವ ಒಂದು ಖಾಲಿ ಇದೆ ಅಂತೇಳಿ ಅದಕ್ಕೆ ನಾವು ಟವಲ್ ಹಾಕೊಂಡು ಕೂತಿದ್ದೀರಾ ನೀವು ಹಸುವಿನ ಹಾಲನ್ನು ಕುಡಿದು ಈ ರೀತಿ ಮಾತಾಡಬಾರ್ದು. ಮತ್ತು ನೀವು ಇದ್ರ ಬಗ್ಗೆ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರ ಸ್ವಂತ ದುಡ್ಡುಗಳನ್ನು ಹಾಕ್ಕೊಂಡು ನಿಮ್ಮ ಮನೆ ಮುಂದೆ ಕೂತು ಧರಣಿ ಮಾಡೋರಿದ್ದೇವೆ. ಈಶ್ವರಪ್ಪನವರು ಈ ಶಿವಮೊಗ್ಗವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಅವರು ಅನೇಕ ನಗರ ಪಾಲಿಕೆ ಸದಸ್ಯರನ್ನ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರುಗಳನ್ನು, ಮಹಾಪೌರರನ್ನು ನೇಮಿಸಿದ್ದಾರೆ. ಅಷ್ಟು ದೊಡ್ಡ ಬೆಳೆದ ಹೆಮ್ಮರವನ್ನು ನೀವು ಬರೀ ಚಿಗುರಿ ಹೋಲಿಸ್ಬೇಡಿ. ನಿಮಗೆ ಏನಾರ ಒಂದು ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ನಾವು ಅದರ ಚಿಕಿತ್ಸೆಯ ವೆಚ್ಚವನ್ನೆಲ್ಲ ನಾವು ರಾಷ್ಟ್ರಭಕ್ತ ಬಳಗದಿಂದ ಭರಿಸ್ತೀವಿ. ಅದಕ್ಕೆ ನೀವು ಸಿದ್ಧರಾಗಿದ್ದರೆ ನಮ್ಮಲ್ಲಿ ಬಂದು ನೀವು ಹೇಳ್ಬೋದು.